ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಾನ್ವೀಸ್ ಕಿಚನ್ ವರ್ಲ್ಡ್. ತುಂಬ ರುಚಿಯಾದ ಮತ್ತು ಆರೋಗ್ಯಕರ ಹಲಸಿನ ಬೀಜದ ಉದ್ಕ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ನಮ್ಮ ಕಡೆ ಉದ್ಕ ಅಂತ ಕರೀತಾರೆ, ಕೆಲವರು ಬಸ್ಸಾರು ಅಂತಲೂ ಕರೀತಾರೆ. ಹೆಸರು ಏನೇ ಇರಲಿ, ಇದರ ರುಚಿ ಮಾತ್ರ ಸೂಪರ್. ಇವತ್ತಿನ ರೆಸಿಪಿಯ ಸ್ಪೆಷಲ್ ಏನಂದರೆ ರುಬ್ಬೋ ಕೆಲಸವೇ ಇಲ್ಲ. ತುಂಬ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಯಲ್ಲಿ ಮಾಡಬಹುದು. ಹಾಗಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮಧ್ಯದಲ್ಲಿ ನಾನು ಹೇಳೋ ಚಿಕ್ಕ ಚಿಕ್ಕ ಟಿಪ್ಸ್ನ ಮಿಸ್ ಮಾಡಬೇಡಿ. ಹಾಗಿದ್ರೆ ವಿಡಿಯೋ ಶುರು ಮಾಡೋಣ. ಮೊದಲು ಹಲಸಿನ ಬೀಜದ ಸಿಪ್ಪೆಯನ್ನು ತೆಕ್ಕೊಳ್ಳೋಣ. ಈ ಥರ ಚಾಕುವಿನಿಂದ ಸ್ವಲ್ಪ ಕಟ್ ಮಾಡಿ ಕೈಯಲ್ಲಿ ಬಿಡಿಸ್ಕೊಳ್ಬಹುದು. ಒಂದು ವೇಳೆ ನಿಮಗೆ ಕಷ್ಟ ಅನಿಸಿದರೆ ಒಂದು ಗಟ್ಟಿಯಾದ ಕಲ್ಲಿನಿಂದ ಅಥವಾ ಕುಟ್ಟಿಣಿಯಿಂದ ಸ್ವಲ್ಪ ಕುಟ್ಟಿದರೆ ಸಿಪ್ಪೆ ತುಂಬ ಈಸಿಯಾಗಿ ಬಿಡುತ್ತೆ. ಈ ಟಿಪ್ ಗೊತ್ತಿದ್ರೆ ಸಾಕು, ಹಲಸಿನ ಬೀಜವನ್ನು ಕ್ಲೀನ್ ಮಾಡೋದು ತುಂಬ ಈಸಿ ಆಗುತ್ತೆ. ಇವಾಗ ಈ ಬೀಜಗಳನ್ನು ಸಾಂಬಾರಿಗೆ ಹಾಕೋದಕ್ಕೆ ಸ್ವಲ್ಪ ಜಜ್ಜಿ ಅಥವಾ ಕುಟ್ಟಿ ಇಟ್ಕೊಳ್ಬೇಕು. ಹೀಗೆ ಸ್ವಲ್ಪ ಜಜ್ಜಿ ಹಾಕಿದರೆ ಒಳಗಿನ ರುಚಿ ಚೆನ್ನಾಗಿ ಸಾರಿಗೆ ಸೇರುತ್ತೆ, ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಎಲ್ಲ ಬೀಜಗಳನ್ನು 1-2 ಸರಿ ಚೆನ್ನಾಗಿ ಇದನ್ನು ನೀರಿನಲ್ಲಿ ತೊಳ್ಕೊಳ್ಳೋಣ. ಹಲಸಿನ ಬೀಜದಲ್ಲಿ ಫೈಬರ್, ಪ್ರೋಟೀನ್ ಮತ್ತು ಹಲವು ಪೋಷಕಾಂಶಗಳಿವೆ. ಸೀಸನಲ್ಲಿ ಸಿಗುವ ಈ ನೈಸರ್ಗಿಕ ಆಹಾರವನ್ನು ತಪ್ಪದೇ ಯೂಸ್ ಮಾಡ್ಕೊಳ್ಬೇಕು. ನೇಚರ್ ಕಾಲಕ್ಕೆ ತಕ್ಕಂತೆ ಕೊಡುವ ಆಹಾರಗಳಿಗೆ ತಮ್ಮದೇ ಆದ ವಿಶೇಷತೆ ಇರುತ್ತೆ. ಈಗ ಕುಕ್ಕರ್ಗೆ ಹಲಸಂದೆ ಕಾಳು, ಅರ್ಧ ಕಪ್ ತೊಗರಿಬೇಳೆ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳೋಣ. ಇವಾಗ ತೊಳೆದ ಹಲಸಿನ ಬೀಜ ಹಾಕಿ ನಂತರ ಬೇಕಾಗುವಷ್ಟು ನೀರು ಹಾಕ್ಕೊಂಡು 1 ಅಥವಾ 2 ವಿಸಲ್ ಬರೋವರೆಗೆ ಬೇಯಿಸ್ಕೊಳ್ಳೋಣ. ಇದನ್ನು ಬೇಯಿಸ್ಕೊಂಡ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ನಿಮಗೆ ಸ್ವಲ್ಪ ತೆಳುವಾಗಿ ಬೇಕಂದರೆ ಇನ್ನೂ ಸ್ವಲ್ಪ ನೀರು ಸೇರಿಸಿ ಒಂದು ಕುದಿಯಲು ಬಿಡಬೇಕು. ಈ ಉದ್ಕ ತುಂಬ ಗಟ್ಟಿಯಾಗಿ ಇರಬಾರದು. ರಾಗಿ ಮುದ್ದೆಗೆ ಅಥವಾ ಅನ್ನಕ್ಕೆ ಚೆನ್ನಾಗಿರುವ ಸಾಂಬಾರ್ ಕನ್ಸಿಸ್ಟೆನ್ಸಿಲಿ ಇದ್ದರೆ ರುಚಿ ಡಬಲ್ ಆಗುತ್ತೆ. ಇವಾಗ ಇದಕ್ಕೆ ಒಂದು ಕಾಫಿ ಲೋಟದಲ್ಲಿ 1/4 ಕಪ್ಪಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು, ಹಾಕ್ಕೊಂಡ್ರೂ ರುಚಿ ಚೆನ್ನಾಗಿ ಬರುತ್ತೆ. ಈಗ ಹಾಲನ್ನು ಸೇರಿಸ್ಕೊಂಡ್ಮೇಲೆ ಜಾಸ್ತಿ ಕುದಿಸ್ಕೊಳ್ಬಾರ್ದು. ಇವಾಗ ಗ್ಯಾಸ್ ಆಫ್ ಮಾಡಿ ಇದನ್ನು ಒಂದು ಪಾತ್ರೆಗೆ ಬಸ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಸಾಸಿವೆ ಹಾಕಿ ಚಿಟಪಟ ಅಂತ ಸಿಡಿದ ಮೇಲೆ ಕರಿಬೇವು, ಈರುಳ್ಳಿ, ಹಸಿಮೆಣಸಿನಕಾಯಿ ಹಾಕಿ ಈರುಳ್ಳಿಯ ಸ್ಮೆಲ್ ಹೋಗೋವರೆಗೆ ಮಾತ್ರ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ತುಂಬ ಬ್ರೌನ್ ಆಗುವ ಅಗತ್ಯ ಇರೋದಿಲ್ಲ. ಇದಕ್ಕೆ ಕಾಳಿಗೆ ಮೊದಲೇ ಉಪ್ಪು ಹಾಕಿ ಬೇಯಿಸ್ಕೊಂಡಿರೋದ್ರಿಂದ ಈಗ ಮತ್ತೆ ಉಪ್ಪು ಹಾಕ್ಕೊಳ್ತಾ ಇಲ್ಲ. ಈಗ ಬಸ್ಕೊಂಡಿರುವ ಕಾಳನ್ನು ಹಾಕ್ಕೊಳ್ಳೋಣ. ಅದರ ಜೊತೆ ಸ್ವಲ್ಪ ತುರಿದ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೇ, ನಮ್ಮ ಸಿಂಪಲ್, ಟೇಸ್ಟಿ ಮತ್ತು ಹೆಲ್ದಿ ಹಲಸಿನ ಬೀಜ ಹಲಸಂದೆ ಕಾಳಿನ ಪಲ್ಯ ರೆಡಿ ಆಗಿಬಿಡುತ್ತೆ. ಇವಾಗ ಸಾರಿಗೆ ಹಸಿ ಖಾರ ಮಾಡೋಣ ಬನ್ನಿ. ಇದು ಈ ಕಾಂಬಿನೇಷನ್ಗೆ ಸೂಪರಾಗಿ ಹೊಂದುತ್ತೆ. ಮೊದಲು ಒಂದು ಬಾಣಲೆಯಲ್ಲಿ ಹಸಿ ಮೆಣಸಿನಕಾಯಿಯನ್ನು 1 ಚಮಚ ಎಣ್ಣೆ ಹಾಕಿ ಮೀಡಿಯಂ ಫ್ಲೇಮ್ನಲ್ಲಿ ಸ್ವಲ್ಪ ಹುರ್ಕೊಳ್ಬೇಕು. ಹೀಗೆ ಮಾಡಿದರೆ ಖಾರದ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಮೆಣಸಿನಕಾಯಿ ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಅದರ ಜೊತೆ ಅರ್ಧ ಹಿಡಿಯಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈ ಹಸಿ ಖಾರಕ್ಕೆ ಬೇರೆ ಯಾವ ಮಸಾಲೆಯನ್ನು ಹಾಕೋದಿಲ್ಲ. ಅದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿಯಾಗಿ ಹಾಕಿದರೆ ರುಚಿ ತುಂಬ ಚೆನ್ನಾಗಿರುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ನೀರು ಸೇರಿಸಿದೆ ತರಿತರಿಯಾಗಿ ರುಬ್ಕೊಳ್ಬೇಕು. ಉಪ್ಪು ಅಷ್ಟೇ, ಇಲ್ಲಿ ಈ ಖಾರಕ್ಕೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದೇ ರೀತಿ ರುಬ್ಬಿಕೊಂಡರೆ ಹಸಿ ಖಾರ ಸೂಪರಾಗಿ ರೆಡಿಯಾಗಿರುತ್ತೆ. ಈಗ ರಾಗಿ ಮುದ್ದೆ ಮಾಡೋಣ. ಒಂದು ಪಾತ್ರೆಗೆ ನೀರು ಹಾಕಿ ಅದನ್ನು ಚೆನ್ನಾಗಿ ಕಾಯೋದಕ್ಕೆ ಇಡೋಣ. ಮೊದಲ ಬಾರಿಗೆ ಮುದ್ದೆ ಮಾಡುತ್ತಿರೋರಿಗೆ ಡೈರೆಕ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೆ ಒಂದು ಸಣ್ಣ ಟಿಪ್ ಹೇಳ್ತೀನಿ. ನಾನು ಇಲ್ಲಿ ಸುಮಾರು 6-7 ಮುದ್ದೆ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ ಅಕ್ಕಿ ರವೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನಂತರ 2.5-3 ಕಪ್ ಅಷ್ಟು ರಾಗಿ ಹಿಟ್ಟನ್ನು ಸೇರಿಸಿ ಈಗ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಮುಚ್ಚಳ ಮುಚ್ಚಿ 5-10 ನಿಮಿಷ ಬೇಯಿಸ್ಕೊಳ್ಬೇಕು. ಮುದ್ದೆ ಚೆನ್ನಾಗಿ ಬೆಂದಿದೆಯಾ ಅನ್ನೋದನ್ನು ಹೇಗೆ ಗೊತ್ತಾಗುತ್ತೆ ಅಂದರೆ ಒಂದು ಅರೋಮಾ ಬರುತ್ತೆ. ಆ ಸ್ಮೆಲ್ ಬಂದರೆ ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈಗ ಮುದ್ದೆ ಕಡ್ಡಿಯಿಂದ ಚೆನ್ನಾಗಿ ಗಂಟಿಲ್ಲದಂತೆ ಕೂಡಿಸ್ಕೊಳ್ಬೇಕು. ನಿಧಾನವಾಗಿ ಕೂಡಿಸ್ಕೊಂಡ್ರೆ ಗಂಟಾಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಚೆನ್ನಾಗಿ ಕೂಡಿಸ್ಕೋಬೇಕು ಜೋರಾಗಿ. ನಂತರ ಮತ್ತೆ 5 ನಿಮಿಷ ಸಿಮ್ನಲ್ಲಿ ಇಟ್ಟು ಬೇಯಿಸ್ಕೊಳ್ಳೋಣ. ಈಗ ಮುದ್ದೆ ಕಟ್ಟೋಣ. ಕೆಲವರು ಪ್ಲೇಟ್ನಲ್ಲಿ ಕಟ್ತಾರೆ, ಕೆಲವರು ಮುದ್ದೆ ಪ್ಲೇಟ್ ಅಂತ ಬರುತ್ತೆ ಅದರಲ್ಲೂ ಕೂಡ ಕಟ್ತಾರೆ.
ನಿಮಗೆ ಯಾವ ರೀತಿ ಕಟ್ಟಿದರೆ ಈಸಿಯಾಗಿ ಬರುತ್ತೋ ಆ ರೀತಿ ಕಟ್ಕೊಳ್ಳಿ. ಈ ರೀತಿಯಾಗಿ ಸಾಫ್ಟಾಗಿ ಮುದ್ದೆ ಕಟ್ಟಿಕೊಂಡ್ರೆ ನಮ್ಮ ರಾಗಿ ಮುದ್ದೆ ರೆಡಿ. ಇವಾಗ ಬಿಸಿ ಬಿಸಿ ರಾಗಿ ಮುದ್ದೆ ಉದುಕ ರೆಡಿಯಾಗಿದೆ. ಒಮ್ಮೆ ಈ ಕಾಂಬಿನೇಷನ್ ಟ್ರೈ ಮಾಡಿದರೆ ಮತ್ತೆ ಮತ್ತೆ ಇದೇ ರೀತಿ ಮಾಡ್ತೀರಾ ಅನ್ನೋದು ಗ್ಯಾರಂಟಿ. ಇವಾಗ ಮುದ್ದೆ ಇಟ್ಟು ಉದುಕ ಕಟ್ನ ಹಾಕಿ ಅದಕ್ಕೆ 1 ಸ್ಪೂನಷ್ಟು ಹಸಿ ಖಾರ ಹಾಕೊಳ್ಳೋಣ. ನಿಮಗೆ ಖಾರಕ್ಕೆ ತಕ್ಕಂತೆ ಹಾಕೊಳ್ಳಿ. ಅದರ ಮೇಲೆ 1/4 ಹೋಳುವಷ್ಟು ನಿಂಬೆ ಹಣ್ಣನ್ನು ಇಂಟ್ಕೊಳ್ಳೋಣ. ಕಾಳನ್ನು ಹಾಕಿ ಉದುಕ ಮತ್ತು ಖಾರವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮುದ್ದೆ ಮೇಲೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ನಮ್ಮ ಹಲಸಿನ ಬೀಜದ ಉದುಕ ಮುದ್ದೆ ರೆಡಿ ಆಗಿಬಿಡುತ್ತೆ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಹೊಸ ರೆಸಿಪೀಸ್ಗಾಗಿ ಸಾನ್ವೀಸ್ ಕಿಚನ್ ವರ್ಲ್ಡನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.